ಅದೇ ಏಜೆಂಟ್ ಕಣೋ. ಹಲೋ ಸರ್, ಹೇಳಿ ಸರ್. ನಿಮ್ಮ ಫೋನ್ಗೆ ವೆಯ್ಟ್ ಮಾಡ್ತಿದ್ದೆ ಸರ್. ನಿಮ್ದು ಲೋನ್ ಅಪ್ರೂವ್ ಆಗತ್ತಂತೆ, ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಸರ್. ನನಗೆ ಹಾಲು ಕುಡಿದಷ್ಟೇ ಸಂತೋಷ ಆಯಿತು. ಆದರೆ ಒಂದು ಸಮಸ್ಯೆ ಇದೆ ರೀ. ಏನು? ಡಾಕ್ಯುಮೆಂಟ್ಸ್ ಎಲ್ಲ ಸರಿಯಾಗಿದೆ ತಾನೆ? ಅದೆಲ್ಲ ಅಲ್ಲ, ನಾನು ನಿಮಗೆ 2% ಅಂತ ಕಮಿಷನ್ ಹೇಳಿದ್ನಲ್ಲ, ಅದು 5% ಆಗತ್ತಂತೆ. ಹಾಂ, 5%? 5% ಅಂದರೆ 20 ಲಕ್ಷಕ್ಕೆ 1 ಲಕ್ಷ. 1 ಲಕ್ಷ ಆಗುತ್ತಲ್ಲ. ಆಮೇಲೆ ಅದು ಇದು ಫೀಸು, ಇನ್ಶೂರೆನ್ಸು ಅಂತೆಲ್ಲ ಸೇರಿ ಎಲ್ಲ ಕಿತ್ಕೋತೀರಲ್ಲ. ನೋಡ್ರಿ, 5% ಕೊಟ್ಟರೆ 3 ದಿನದಲ್ಲಿ ಮಾಡಿಸ್ಕೊಡ್ತೀನಿ. ಇಷ್ಟೆಲ್ಲ ಮಾತಾಡೋದಾಗಿದ್ರೆ ನಿಮ್ಮ ಇಷ್ಟ. ಲೋನ್ ತಗೊಂಡು ನನಗೇನು ಕೊಡ್ತೀರೇನ್ರಿ? ಬೇಕಾದರೆ ತಗೊಳ್ಳಿ, ಇಲ್ಲಾಂದರೆ ಬಿಟ್ಟಾಕಿ. ಇಲ್ಲ ಕೊಡ್ತೀನಿ. ಆಯ್ತಾಯ್ತು, ವ್ಯಾಲ್ಯೂಯೇಷನ್ ಮಾಡೋರು ಬರ್ತಾರೆ, ನೀವು ಮನೆ ಹತ್ರ ಇರಿ, ನಾನು ಫೋನ್ ಮಾಡಿ ತಿಳಿಸ್ತೀನಿ. ಹಾಂ. ಜಯಂತ್, ಯಾರಿಗೋ ಕಾಯ್ದಿರೋ ಆಗಿದೆ. ಯಾರಿಗಪ್ಪ? ಸ್ವಲ್ಪ ಹೊತ್ತು ಶಾಂತಮ್ಮ, ಹೇಳ್ತೀನಿ. ನೀವು 3 ಕಪ್ ಕಾಫಿ ರೆಡಿ ಮಾಡ್ಕೊಂಡಿರಿ. ಸರಿನಪ್ಪ. ನಮಸ್ಕಾರ. ಬನ್ನಿ ಕೂತ್ಕೊಳ್ಳಿ ಪ್ಲೀಸ್, ತೆಗೆಸಿ. ಸೊ ಜೀವನ ಹೇಗೆ ನಡೀತಿದೆ? ಎಜುಕೇಷನ್ ಮುಗಿಯೋವರೆಗೂ ಒಂಥರ, ಎಜುಕೇಷನ್ ಮುಗ್ದಾದ್ಮೇಲೆ ಒಂಥರ ಸರ್. ಇವಾಗ ಇಲ್ಲಿ ಜಾಬ್ ಹುಡುಕ್ತಾ ಇದೀವಿ ಸರ್. ಐ ಸಿ. ಸರ್, ನಮ್ಮ ಹತ್ರ ಏನೋ ಮಾತಾಡ್ಬೇಕಂದ್ರಲ್ಲ, ಯಾವ ವಿಷಯದ ಬಗ್ಗೆ ಸರ್? ನಿಮ್ಮ 3 ಜನದಲ್ಲಿ ವಿಶ್ವನ್ಗೆ ತುಂಬ ಕ್ಲೋಸ್ ಫ್ರೆಂಡ್ ಯಾರು? ಹಾಗೆ ನೋಡಿದ್ರೆ ವಿಶ್ವನ್ಗೆ ಎಲ್ಲರೂ ಕ್ಲೋಸ್ ಫ್ರೆಂಡ್ಸೇನೆ ಸರ್. ಅದರಲ್ಲೂ ತುಂಬ ಕ್ಲೋಸ್ ಫ್ರೆಂಡ್ ಅಂದರೆ ನಾನೇ. ಯಾಕೆಂದರೆ ನನ್ನ ಕಷ್ಟ ಕಾಲದಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾನೆ. ಗುಡ್ ಹಾರ್ಟೆಡ್ ಪರ್ಸನ್, ಒಂಥರ ಚಡ್ಡಿ ದೋಸ್ತ್ ಇದ್ದಂಗೆ ಸರ್. ಕೆಲವು ಸರ್ತಿ ನಾವು ನಮ್ಮ ತಂದೆ ತಾಯಿಗಳ ಹತ್ರ ಹೇಳ್ಕೊಳಕ್ಕಾಗದೇ ಇರೋ ವಿಷಯನೂ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡ್ಬಿಡ್ತೀವಿ ಅಂತ ಅನ್ಸತ್ತಲ್ಲ. ಕೆಲವು ಸರ್ತಿ ಫಾಲೋ ಮೀ, ಡೋಂಟ್ ವರಿ. ನಿಮ್ಮ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು ಅಷ್ಟೇ. ಪ್ಲೀಸ್ ಕಮ್. ಶಾಂತಮ್ಮ, ಹುಡುಗರು ಕಾಫಿ ಕೊಡಿ. ಕುಡಿತಾ ಇರಿ ಬಂದು. ಏನು ಸರ್, ಏನೇ ವಿಷಯ ಇದ್ದರೂ ಅವ್ರ ಮುಂದೆನೇ ಮಾತಾಡ್ಬೋದಾಗಿತ್ತಲ್ವ ಸರ್? ಎಷ್ಟೇ ಆಗಲಿ ಅವ್ರು ನನ್ನ ಕ್ಲೋಸ್ ಫ್ರೆಂಡ್ಸು ಸರ್. ಕ್ಲೋಸ್ ಫ್ರೆಂಡ್, ಕರೆಕ್ಟ್. ಎಂಥ ಕ್ಲೋಸ್ ಫ್ರೆಂಡ್ಶಿಪ್ ಇದ್ದರೂ ಕೆಲವು ವಿಷಯಗಳನ್ನ ಹೇಳ್ಕೊಳಕ್ಕಾಗಲ್ಲ ಅಲ್ವಾ ಶ್ರೀಕಾಂತ್? ಫಾರ್ ಎಕ್ಸಾಂಪಲ್, ನಿಮ್ಮ ಮತ್ತು ವಿಶ್ವನ ಮಧ್ಯೆ ಒಂದು ಸಣ್ಣ ಮನಸ್ತಾಪ ಆಗಿದೆ ಅನ್ನೋ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಲ್ವಾ? ಆಲ್ಸೋ ಈಗ ನಿಮ್ಮ ಮನೇಲಿ ನಿಮ್ಮ ತಂದೆಗೆ ಹುಷಾರಿಲ್ಲ ಅನ್ನೋ ವಿಷಯ ಅದು ಗೊತ್ತಿಲ್ಲ, ರೈಟ್? ಎನಿವೇ, ಈಗ ನಿಮ್ಮ ಸಮಸ್ಯೆ ಏನು? ದುಡ್ಡಿನ ಪ್ರಾಬ್ಲಮ್ಮಾ? ಕಾಲೇಜ್ ದಿನಗಳಲ್ಲಿ ನನಗೂ ವಿಶ್ವನ್ಗೂ ಯೂನಿಯನ್ ವಿಚಾರದಲ್ಲಿ ಮನಸ್ತಾಪಗಳಿತ್ತು. ನಮ್ಮ ತಂದೆಯವ್ರಿಗೆ ಇವಾಗ ಹುಷಾರಿಲ್ಲ. ತಾಯಿ ಒಬ್ಬರೇ ಸಂಸಾರ ನಡ್ಸೋಕ್ಕಾಗೋದಿಲ್ಲ. ನನಗೆ ಡಿಗ್ರಿ ಇದೆ, ಆದರೆ ಕೈಯಲ್ಲಿ ಕೆಲಸ ಇಲ್ಲ. ಸಿ ನೋಡಿ, ಜಾನಿ ಅವ್ರು ಯಾವಾಗಲೂ ಫ್ರೆಂಡ್ಸ್ ಅಂದರೆ ಪ್ರಾಣ ಬಿಡೋರು. ಅದರಲ್ಲೂ ಶ್ರೀಕಾಂತ್ ತುಂಬ ಒಳ್ಳೆ ಹುಡುಗ, ತುಂಬ ಚೆನ್ನಾಗಿ ಓದ್ತಾರೆ, ಕಷ್ಟಪಟ್ಟು ಕೆಲಸ ಮಾಡೋ ಆಸೆ ಇದೆ. ಹಾಗಿದ ಮೇಲೆ ನಮ್ಮ ಕಂಪ್ನಿಲೇ ನಿಮಗೊಂದು ಕೆಲಸ ನೋಡೋದು ಸೂಕ್ತ ಅಂತ ನನಗನ್ಸುತ್ತೆ. ಆಲ್ಸೋ ಸ್ಯಾಲ್ರಿನ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ನೆಗೋಷಿಯೇಟ್ ಮಾಡಿ ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಈ ಥ್ಯಾಂಕ್ಸ್ ಎಲ್ಲ ಬೇಡ ಶ್ರೀಕಾಂತ್. ನಿಮ್ಮ ಕ್ಲೋಸ್ ಫ್ರೆಂಡನ್ನೇ ಕಳಿಸ್ತಾ ಇದ್ದೀನಿ. ಅವನಿಗಾರು ಸಿಗ್ತೀರಾ ಅಲ್ವಾ? ಸಿಗ್ತೀರಾ? ಗ್ಯಾರಂಟಿ. ಜಯಂತ್, ಏನಪ್ಪ ವಿಶ್ವನ್ ಫ್ರೆಂಡ್ಸ್ ಬಂದು ಹೋದ್ಮೇಲೆ ನೀನು ತುಂಬ ಖುಷಿಯಾಗಿದೆಯಾ? ಜಾನ್ವಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಗೊತ್ತಾಯ್ತಾ ಅಲ್ಲ ಶಾಂತಮ್ಮ, ಗೊತ್ತಾಗುತ್ತೆ. ಈಗ ನೋಡಿ, ವಿಶ್ವನ ಮನೆಗೆ ವಿಶ್ವನ್ ಫ್ರೆಂಡನ್ನ ಛೂ ಬಿಟ್ಟಿದ್ದೀನಿ. ಈಗ ಫ್ರೆಂಡು ಅವನ ಮನೆಗೆ ಹೋಗ್ತಾನೆ, ಅಲ್ಲಿ ಜಾನ್ವಿ ಅವರು ಇದ್ದಾರಾ ಇಲ್ವಾ ನನಗೆ ಹೇಳ್ತಾನೆ ಅಲ್ವಾ ಚಿನ್ನು ಮರಿ? ಅವಳು ಅಲ್ಲಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಅಲ್ಲ ಶಾಂತಮ್ಮ, ಮೊದಲನೇ ಕಲ್ಲಿಗೆ ಮಾವಿನಕಾಯಿ ಬೀಳಬೇಕು ಅಂತ ರೂಲ್ಸ್ ಇದೆಯಾ? ಇಲ್ಲ. ಕಲ್ಲು ತೂರಬೇಕಾಗಿರೋದು ನಮ್ಮ ಧರ್ಮ. ಆ ಪ್ರಯತ್ನದಲ್ಲಿ ಇದು ಒಂದು ಅಂತ ಇಟ್ಕೊಳ್ಳಿ ಅಷ್ಟೇ. ಅಲ್ಲ ಜಯಂತ್, ಈಗ ವಿಶ್ವನ್ ಫ್ರೆಂಡ್ಸ್ ಹತ್ರ ನೀನೇನೋ ಹೇಳಿ ಕಳಿಸಿದೆ,
ಅವ್ರು ಹೋಗಿ ವಿಶ್ವನ ಹತ್ರ ಹಾಗೆ ಹೇಳ್ಬಿಟ್ರೆ ಏನ್ ಮಾಡ್ತೀಯಾ? ಶಾಂತಮ್ಮ ಯು ಆರ್ ಸೋ ಕ್ಯೂಟ್. ಅಲ್ಲ ಶಾಂತಮ್ಮ, ಹಣ ಅಂದರೆ ಹೆಣನೇ ಎದ್ದು ಕೂತ್ಕೊಳ್ಳೋ ಕಾಲ ಇದು. ಅಂಥದ್ರಲ್ಲಿ ಒಬ್ಬ ಸಾಮಾನ್ಯ ನರಮನುಷ್ಯ ಹಣಕ್ಕೋಸ್ಕರ ಇದನ್ನೆಲ್ಲ ಮಾಡಲ್ಲ ಅಂತೀರಾ? ನೋಡಿ ಶಾಂತಮ್ಮ, ವಿಧಿ ಬರೆಯೋ ಬ್ರಹ್ಮನೇ ವಿಧಿ ಲಿಖಿತನ ಹಣಕ್ಕೋಸ್ಕರ ಬದಲಿ ಮಾಡ್ತಾನೆ ಅಂತಾರೆ. ನೋಡ್ತಾ ಇರಿ ಹೇಗೆ ಹಣಕ್ಕೋಸ್ಕರ ವಿಶ್ವನ ಫ್ರೆಂಡ್ಶಿಪ್ಪು, ಸಂಬಂಧ ಎಲ್ಲದನ್ನು ಮೀರ್ತಾನೆ ಅಂತ. ಏನಪ್ಪ ಇದ್ರಲ್ಲಿ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಶಾಂತಮ್ಮ, ನಿಮಗೆ ತುಂಬ ಆತ ಅಲ್ಲ, ನೋಡಿದ ತಕ್ಷಣ ನಮ್ಮ ಕೈ ಸೇರಬೇಕು ಅಂದರೆ ಹೇಗೆ? ಕಾಯಕ ಕೈ ಸೇರೋಕೆ ಮುಂಚೆ ಕಲ್ಪನೆ ಮಾಡ್ಕೊಳ್ಳೋದು ತಪ್ಪು ಶಾಂತಮ್ಮ. ಇಟ್ ಇಸ್ ರಾಂಗ್. ಸರಿನಪ್ಪ. ಅಲ್ಲ, ಜಾನ್ವಿ ವಿಶ್ವನ್ ಮನೆಯಲ್ಲೇ ಇದ್ದಾಳೆ ಅಂತ ನಿನಗೆ ಯಾಕೆ ಅನುಮಾನ ಬಂತು? ಅನುಮಾನ ಯಾಕೆ ಬಂತು? ನಾನು ಸುಮಾರು ಸಲ ವಿಶ್ವನ ಮನೆಗೆ ಹೋಗಿ ಬಂದಿದ್ದೀನಿ. ಮುಂಚೆ ಅವನ ಮನೆಗೆ ಹೋಗಿದ್ದಾಗ ವಿಶ್ವ ಮನೇಲಿ ಇರ್ತಿರ್ಲಿಲ್ಲ, ಬ್ಯುಸಿಯಾಗಿರೋನು, ಹೊರಗೆ ಹೋಗಿರೋನು, ಎಟ್ಸೆಟ್ರಾ ಎಟ್ಸೆಟ್ರಾ ಎಟ್ಸೆಟ್ರಾ. ಆದರೆ ಈ ನಡುವೆ ಹಾಗೆ ಆಗ್ತಾನೆ ಇಲ್ಲ ಶಾಂತಮ್ಮ. ಈಗ ಯಾವಾಗ ನೋಡಿದ್ರು ಮನೆಯಲ್ಲೇ ಇರ್ತಾನೆ. ಓದ್ಕೋತಾ ಇದ್ದಾನೆ ಅನ್ನೋದಾಗಲಿ ಅಥವಾ ಮನೆಯಿಂದ ಹೊರಗೆ ಹೋಗಿದ್ದಾನೆ ಅನ್ನೋದಾಗಲಿ ನಾನು ಕೇಳೇ ಇಲ್ಲ ಶಾಂತಮ್ಮ. ಒಬ್ಬ ಮನುಷ್ಯ 24 ಗಂಟೆಗಳ ಕಾಲ ಮನೆಯಲ್ಲೇ ಇದ್ದಾನೆ ಅಂದರೆ ಏನರ್ಥ? ಏನರ್ಥ ಚಿನ್ನು ಮರಿ? ಅವನು ಯಾರನ್ನೋ ಕಾಯ್ತಾ ಇದ್ದಾನೆ ಅಂತಲ್ವಾ ಅರ್ಥ? ಹಾ, ಇದ್ರೂ ಇರ್ಬೋದು. ಇದ್ರೂ ಇರಬಹುದು ಅಲ್ಲ ಶಾಂತಮ್ಮ, ಇರೋದೇ ಹಾಗೆ.